ಜೈ ಭೀಮ್, ನಮೋ ಬುದ್ಧಾಯ. ಎಲ್ಲ ಪತ್ರಕರ್ತ ಬಾಂಧವರಿಗೆ ಇವತ್ತಿನ ಪತ್ರಿಕಾ ಪ್ರಕಟಣೆ ಸಭೆಗೆ ಸ್ವಾಗತ ಕೋರುತ್ತಾ, ಇವತ್ತಿನ ಪತ್ರಿಕಾ ಪ್ರಕಟಣೆ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿರುವ ಸಿದ್ಧಾರ್ಥ ಬುದ್ಧವಿಹಾರದಲ್ಲಿ ಬುದ್ಧವಿಹಾರ ಸಮಿತಿ ಹಾಗೂ ಧಮ್ಮಭೂಮಿ ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಘಟಕ ಮತ್ತು ಬೌದ್ಧ ಉಪಾಸಕಿಯರಿಂದ 17 ನವೆಂಬರ್ರಂದು ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಧಮ್ಮ ಧ್ವಜದೊಂದಿಗೆ ವರ್ಷಾವಾಸ ಪಥಸಂಚಲನ ಸಮಾರಂಭ. ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ 500 ಪಂಚಶೀಲ ಧ್ವಜಗಳೊಂದಿಗೆ ಪಥಸಂಚಲನ ಹಾಗೂ ಸಿದ್ಧಾರ್ಥ ಬುದ್ಧವಿಹಾರವರೆಗೆ ಭಿಕ್ಕು ಸಂಘಕ್ಕೆ ಭವ್ಯ ಮೆರವಣಿಗೆ ಮೂಲಕ ಸ್ವಾಗತ. ಬಳಿಕ ಭೀಮಶಾಹಿರ್ ಕಾಳಿದಾಸ್ ಸೂರ್ಯವಂಶಿ ಅಟ್ಟಗ ತಂಡದಿಂದ ಸಂಗೀತ ಕಾರ್ಯಕ್ರಮ. ದೆಹಲಿ ಧಮ್ಮಭೂಮಿ ಸಂಸ್ಥಾಪಕ ಹಾಗೂ ದೇಶದ ಶ್ರೇಷ್ಠ ಭಿಕ್ಕು ಕರುಣಾಶೀಲ್ ರಾಹುಲ್ ಅವರಿಂದ ಧಮ್ಮ ಉಪದೇಶ ಜರುಗಲಿದೆ. ಹಾಗೂ ಬಂತೆ ಧಮ್ಮಾನಂದ್ ಹತ್ಯಾಳ್, ಬಂತೆ ಧಮ್ಮಾನಂದ್ ಆಣದೂರ್, ಬಂತೆ ಸಂಘ ರಕ್ಷಿತ್, ಬಂತೆ ರೇವತ್ ರೇಕುಳ್ಗಿ ಮೌಂಟ್, ಬಂತೆ ಧರಂಪಾಲ್ ರೇಕುಳ್ಗಿ ಮೌಂಟ್, ಬಂತೆ ನಾಗರತ್ನ ಬೆಂಗಳೂರು, ಭಿಕ್ಕುಣಿ ಸುಮನ್ ಆರ್ಯ ಕಲಬುರ್ಗಿ, ಬಂತೆ ಧರ್ಮದೀಪ್ ಹಾಲಳ್ಳಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಿದ್ಧಾರ್ಥ ಬುದ್ಧವಿಹಾರ ಸಮಿತಿ ಗೌರವಾಧ್ಯಕ್ಷ ರಘುನಾಥ್ ಜಾಬನೂರ್, ಅಧ್ಯಕ್ಷ ಡಾಕ್ಟರ್ ಸುಶೀಲ್ ಕುಮಾರ್. ಕಾರಣ, ಸದರಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಈ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. ಧನ್ಯವಾದಗಳು. ಈಗಾಗಲೇ ಸಿದ್ಧಾರ್ಥ ಬುದ್ಧವಿಹಾರ ಸಮಿತಿ ಅಧ್ಯಕ್ಷರು ತಿಳಿಸಿದಂತೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಹುಮನಾಬಾದ್ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಬುದ್ಧವಿಹಾರ ಸಮಿತಿ ಪರವಾಗಿ ಪ್ರತಿ ವರ್ಷ ವರ್ಷವಾಸ ಕಾರ್ಯಕ್ರಮ ನಾವು ಆಚರಣೆ ಮಾಡ್ತೀವಿ. ಆದರೆ ಈ ವರ್ಷ ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧಮ್ಮ ದೀಕ್ಷೆ ತೆಗೆದುಕೊಂಡ ಮೇಲೆ ಸಮಸ್ತ ದೇಶದ ಶೋಷಿತ ವರ್ಗಕ್ಕೆ ಬೌದ್ಧ ಧಮ್ಮದ ಕುರಿತು ಸಂದೇಶ ಕೊಟ್ಟು ಬೌದ್ಧ ಧಮ್ಮ ಸ್ವೀಕರಿಸುವಂತೆ ಆದೇಶ ಮಾಡಿದ್ದಾರೆ. ಅದರಂತೆ ಈಗ ಸಿದ್ಧಾರ್ಥ ಬುದ್ಧವಿಹಾರದಲ್ಲಿ ದೇಶದ ಪ್ರಮುಖ ಶ್ರೇಷ್ಠ ಬಂತೆ ಡಾಕ್ಟರ್ ಕರುಣಾಶೀಲ್ ರಾಹುಲ್ ಅವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ವರ್ಷಗಳಿಂದ ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಧಮ್ಮದ ಪ್ರಚಾರ ಪ್ರಸಾರ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಒಂದು ಸಂಕಲ್ಪ ಮಾಡಿದ್ವಿ. ಸಿದ್ಧಾರ್ಥ ಬುದ್ಧವಿಹಾರದಲ್ಲಿ ಇನ್ನುಳಿದ ಈಗ ಮುಂದಿನ ದಿನಮಾನಗಳಲ್ಲಿ ಬೌದ್ಧ ಧಮ್ಮದ ಪ್ರಚಾರ ಪ್ರಸಾರ ಸಮಿತಿ ಇವೆಲ್ಲವೂ ಏನಪ್ಪ ಅಂದ್ರೆ ಸುಶೀಲ್ ಕುಮಾರ್ ದಿನೇವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಧಮ್ಮಭೂಮಿ ಪ್ರತಿನಿಧಿಗಳಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಾಗುವುದು. ಈಗ ತಾನೇ ಹೇಳಿದಂತೆ ಅವತ್ತಿನ ದಿವಸ ಸೋಮವಾರ 17 ತಾರೀಕಿನಂದು ಅಂಬೇಡ್ಕರ್ ವೃತ್ತದಿಂದ ಬಹಳ ಭವ್ಯವಾದ ಮೆರವಣಿಗೆಯೊಂದಿಗೆ 500 ಪಂಚಶೀಲ ಧ್ವಜದ ಒಂದಿಗೆ ಉಪಾಸಕರು ಭಿಕ್ಕುಗಳನ್ನು ಸ್ವಾಗತ ಮಾಡಿಕೊಂಡು ಸಿದ್ಧಾರ್ಥ ಬುದ್ಧವಿಹಾರಕ್ಕೆ ಆಗಮಿಸ್ತಾರೆ. ಅಲ್ಲಿ ಸಾಯಂಕಾಲ ಭಿಕ್ಕುಗಳಿಗೆ ಉಪಾಸಕರಿಂದ ಶಿವರ್ದಾನ ಮಾಡಲಾಗ್ತಾ ಇದೆ. ನಂತರ ಬಹಳ ಶ್ರೇಷ್ಠ ಒಬ್ಬ ಗಾಯಕ ಕಾಳಿದಾಸ್ ಸೂರ್ಯವಂಶಿ ಅವರು ಭೀಮಶಾಹಿರ್ ಇದ್ದಾರೆ. ಬಾಬಾ ಸಾಹೇಬ್ ಮತ್ತು ಬುದ್ಧರ ಕುರಿತು ಅನೇಕ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಅದಕ್ಕೆ ಸಮಸ್ತ ಹುಮನಾಬಾದ್ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ನಾವು ಸಮಿತಿ ಪರವಾಗಿ ಮನವಿ ಮಾಡಿಕೊಳ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಬಂತೆ ಕರುಣಾಶೀಲ್ ರಾಹುಲ್ ಅವರ ಧಮ್ಮ ಉಪದೇಶ ಕೇಳಬೇಕು ಅನ್ನುವಂಥ ರೀತಿಯಲ್ಲಿ ತಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ನಮೋ ಬುದ್ಧಾಯ, ಜೈ ಭೀಮ್.